ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ಪಟ್ಟಣದ ಹೊಂಬಾಳಮ್ಮನಪೇಟೆಯ ಸರ್ಕಾರಿ ಶಾಲೆಯಲ್ಲಿ ಬಿಬಿಎಂಪಿಯ ಮಾಜಿ ವಿರೋಧ ಪಕ್ಷದ ನಾಯಕ ಎಚ್ ಬಸವರಾಜುರವರು ಮಾಧ್ಯಮದವರೊಂದಿಗೆ ಮಾತನಾಡುತ್ತಾ ಕಾಂಗ್ರೆಸ್ ಸರ್ಕಾರ ಬಂಡ ಸರ್ಕಾರ ಆಗಿದೆ ಎಂದರು. ಬಾಲಕೃಷ್ಣ ಅವರು ಸಚಿವರಾಗಿದ್ದಾರೆ. ನಿಮ್ಮ ಸಲಹೆ ಮತ್ತು ಆಗ್ರಹ ಏನು? ನಮ್ಮ ಸಲಹೆ ಏನಿಲ್ಲ. ಅವರ ತಂದೆಯವರು ಸನ್ಮಾನ್ಯ ರಾಮಕೃಷ್ಣ ಹೆಗಡೆ ಅವರ ಮುಖ್ಯಮಂತ್ರಿಗಳ ಕಾಲದಲ್ಲಿ ಮಂತ್ರಿಯಾಗಿ ತಾಲೂಕಿನ ಜನತೆಗೆ ಕೃತಜ್ಞತೆ ಸಲ್ಲಿಸಿ ಹೋಗೋದ್ರೊಳಗಡೆ ಸನ್ಮಾನ್ಯ ರಾಮಕೃಷ್ಣ ಹೆಗಡೆ ಅವರು ಸರ್ಕಾರ ವಿಸರ್ಜನೆ ಮಾಡಿದರು. ತದನಂತರ ಅವತ್ತಿಂದ ಇವತ್ತವರೆಗೂ ಒಂದು ಆಸೆ ಇಟ್ಕೊಂಡಿದ್ದರು ಬಾಲಣ್ಣವರು. ನಾನು ಮಂತ್ರಿ ಆಗಬೇಕು, ರಾಜ್ಯದಲ್ಲಿ ಸೇವೆ ಸಲ್ಲಿಸಬೇಕು. ಅವರು ಸಾಕಷ್ಟು ಸಾರಿ ಮಾಧ್ಯಮದ ಮುಖೇನ ಎಕ್ಸ್ಪ್ರೆಸ್ ಮಾಡಿದರು. ನನಗೆ ಗೆದ್ದಂಥ ಅವಧಿಲೆಲ್ಲ ವಿರೋಧ ಪಕ್ಷದಲ್ಲಿ ಕೂತ್ಕೊಳ್ಳುವಂಥ ಅವಕಾಶ ಇದೆ. ಸರ್ಕಾರ ಬಂದಾಗ ಈ ತಾಲೂಕಿನ ಚಿತ್ರಣವನ್ನು ಬದಲಾವಣೆ ಮಾಡ್ತೀನಿ, ಈ ತಾಲೂಕು ಹಿಂದುಳಿದವರ್ಗ ಪಟ್ಟಿಯಿಂದ ತೆಗೆಯುವಂಥ ವ್ಯವಸ್ಥೆ ನಾನು ಮಾಡ್ತೀನಿ, ನನ್ನ ಕೈಲಾಗುತ್ತೆ ಅಂತ ಹೇಳಿದ್ದೆ. ಈಗ ಅವಕಾಶ, ಇವಾಗ 3 ವರ್ಷ ಸರ್ಕಾರ ಬಂದಿದೆ, ಈಗ ಅವರು ಮಂತ್ರಿಗಳಾಗಿದ್ದಾರೆ. ಇನ್ನೊಂದು ಅವರಿಗೆ ಕೈ ಬಲ ಬಿಡಿಸೋದೇನೆಂದರೆ ಈ ಜಿಲ್ಲೆಯವರೇ ಮುಖ್ಯಮಂತ್ರಿಗಳು. ಎಡಗೈ ಬಲಗೈ ಎರಡು ಒಂದೇ ಇದೆ. ಈಗ ಅವ್ರಿಗೇನು ಎಲ್ಲೂ ಅಡೆತಡೆ ಇಲ್ಲ. ಈಗಲಾದರೂ ಸಹಿತ ತಾಲೂಕಿನ ಒಂದು ಸಮಗ್ರ ಅಭಿವೃದ್ಧಿಗೆ, ನಿರುದ್ಯೋಗಿ ತಾಂಡವಾಡ್ತಿರ್ತಕ್ಕಂಥದ್ದು ಹಿತಶ್ರೀ ಆಡೋದಕ್ಕೆ ಎಲ್ಲವಕ್ಕೂ ಅವಕಾಶ ಇವಾಗ ಬಂದಿದೆ. ಅದನ್ನು ಮಾಡಲಿ ಅಂತ ನಮ್ಮ ಸಲಹೆ. ಮತ್ತು ಅವ್ರಿಗೆ ಒಳ್ಳೆಯದಾಗಲಿ, ಒಳ್ಳೆ ಕೆಲಸ ಮಾಡಲಿ ಅಂತ ನಾನು ತಾಲೂಕು ಆಡಳಿತ ಯಂತ್ರ ನಿಜವಾಗ್ಲೂ ಹೇಳಬೇಕು ಅಂದರೆ ಈಗಾಗಲೇ ನಮ್ಮ KB ರಾಮಕೃಷ್ಣಪ್ಪನವರ ಮಾತನ್ನು ನಾನು ಗಮನಿಸಿದ್ದೀನಿ ಮಾಧ್ಯಮದಲ್ಲಿ. ಕಿರಣ್ ಹುಡುಗರು ಇದು ಮಾಡೋಕ್ಕೆ ತಾಲೂಕು ಕಚೇರಿಯಲ್ಲಿ ಏನು ನಡೀತಾ ಇದೆ ಅಂತ ಅವರು ಹೇಳೋದಂಥ ಮಾತನ್ನು ನಾನು ಮಾಧ್ಯಮದಲ್ಲಿ ಗಮನಿಸಿದ್ದೀನಿ. ಅವರು ಈ ರಾಜ್ಯದ KB ನೌಕರರ ಸಂಘದ ಅಧ್ಯಕ್ಷರದೇ ಆ ಥರ ಒಂದು ಸ್ಥಿತಿ ಆದರೆ ಸಾಮಾನ್ಯ ಜನದ್ದೇನು ಅಂತ ಮಾಧ್ಯಮದ ಮುಖೇನ ನಮ್ಮ ತಾಲೂಕಿನ ಎಲ್ಲ ಜನ ನೋಡಿದ್ದಾರೆ. ಈಗ ಮಾನ್ಯ ಸಚಿವರಾಗಿದ್ದಾರೆ, ಅದಕ್ಕೆ ಕಡಿವಾಣ ಆಗ್ತಾರೆ ಅಂತ ವಿಶ್ವಾಸ ಇದೆ. ಸರ್, BJPಯಿಂದ ವಿರೋಧ ಪಕ್ಷ ಆಗಿ ಯಾವುದೋ ಹೋರಾಟ ಆಗಲಿ, ಯಾವುದೋ ಪ್ರಶ್ನೆ ಮಾಡೋ ಇದನ್ನೇ ಮಾಡ್ತಾ ಇರೋದು. BJPಯಿಂದ ಯಾವುದೇ ಸಂಘಟನೆಗಳು ನಡೀತಾನೆ ಇಲ್ಲ. ಎಲ್ಲಿ? ಮಾಗಡಿ ತಾಲೂಕಲ್ಲಿ ಈಗ ಒಂದು ತೀರ್ಮಾನವನ್ನು ತೆಗೆದುಕೊಂಡಿದೆ. JDS BJP ಜಂಟಿಯಾಗಿ ಇನ್ನು ಮುಂದೆ ನಾವು ಈ ರಾಜ್ಯದಲ್ಲಿ ಹೋರಾಟ ಮಾಡಬೇಕು ಅಂತ, ರಾಜ್ಯದ ಜನತೆ ಪರವಾಗಿ ನಿಲ್ಲಬೇಕು ಅಂತ, ರಾಜ್ಯದ ಜನತೆಯ ಸಮಸ್ಯೆಯನ್ನು ಎದುರಿಸ್ತಾ ಇರ್ತಕ್ಕಂಥ ಸಮಸ್ಯೆಗಳಿಗೆ ಸ್ಪಂದಿಸಬೇಕು ಅಂತ ತೀರ್ಮಾನವನ್ನು ಮಾಡಿದೆ. ಆ ತೀರ್ಮಾನಕ್ಕೆ ಇನ್ನು ಮುಂದೆ ಇದೆ ರಾಯಚೂರಿಂದ ಬಳ್ಳಾರಿಗೆ ಉದಾಹರಣೆ, ಬಿಡದಿಯಿಂದ ಬೆಂಗಳೂರಿಗೆ ಉದಾಹರಣೆ. ಪಟ್ಟಣದಲ್ಲಿ ಹಿಂದುಳಿದ ವರ್ಗ ಬಹುಸಂಖ್ಯಾತ 80 ವರ್ಷ ಸ್ವಾತಂತ್ರ್ಯ ಬಂದು ಕೂಡ ಹರಿಸುವಂಥ ಮಹನೀಯರ ಪುತ್ಥಳಿ ಆಗಲಿಲ್ಲ ಸರ್, ಅಥವಾ ಒಂದು ಭವನ ಆಗಲಿಲ್ಲ. ಹಿಂದುಳಿದ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ವಿತರಣೆ ಇಲ್ಲ 3 ವರ್ಷದಲ್ಲಿ. ಇದು ನಾವು ಹಿಂದೆ ದೇವರಾಜ ಅರಸು ಸಂಘದ ನಮ್ಮ ಮಾಗಡಿ ತಾಲೂಕು ಘಟಕದಿಂದ ಬಸ್ ಸ್ಟ್ಯಾಂಡ್ಗೆ ಹೆಸರಿಡಿ ಅಂತೇಳಿ ಒಂದು ನಿರ್ಣಯವನ್ನು ಮಾಡಿದ್ವಿ. ನಿರ್ಣಯ ಮಾಡಿದೆ ಪುರಸಭೆಯಲ್ಲಿ. ಮಾನ್ಯ ಸಚಿವರ ಗಮನಕ್ಕೆ, ಈಗ ಸಚಿವರೇ ಇದ್ದಾರೆ, ಅವರ ಗಮನಕ್ಕೆ ತಂದು ಮಾತನಾಡಿ ಆದಷ್ಟು ಬೇಗ ದೇವರಾಜ ಅರಸು ಬಸ್ ನಿಲ್ದಾಣ ಅಂತ ಹೆಸರಿಡುವಂಥದಕ್ಕೆ ಮತ್ತು ಆಸಕ್ತಿಯಿಂದ ಸನ್ಮಾನ್ಯ HM ರೇವಣ್ಣವರು ಸಹಿತ ಆ ಒಂದು ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತಾಯಿದ್ದಾರೆ. ದೇವರಾಜ ಅರಸು ಪುತ್ರಿ ಇಡೋದಕ್ಕೆ ಒಂದು ಮಾಡಬೇಕು ಅಂತ ನಾನು ಸಹಿತ ಮನವಿಯನ್ನು ಸಚಿವರು ರಾಜೀನಾಮೆ ಕೊಡ್ತಾರಲ್ಲ, ಹೋರಾಟ ಯಾವ ರೀತಿ ಇರುತ್ತೆ? ಪದಯಾತ್ರೆ ಈಗ ಅವರು ಬಂಡತನಕ್ಕೆ ಬಿದ್ದಿದ್ದಾರೆ. ಕಾಂಗ್ರೆಸ್ಸಿನ ಆಡಳಿತ ಬಂಡತನಕ್ಕೆ ಬಿದ್ದಿದ್ದಾರೆ. ಸಮಾಜಕ್ಕೆ ತಲುಪೋಣ ಸ್ವಾಹಾನೆ ಆಗಿದೆ ಪಕ್ಷಕ್ಕೆ ಅಂತ ಅಂದಾಗ ಸನ್ಮಾನ್ಯ ಸಿದ್ದರಾಮಯ್ಯನವರು ವಜಾ ಮಾಡಿದರು ಅವ್ರನ್ನ. ಈಗ ಇವ್ರು ಯಾಕೆ ತೆಗೆದುಕೊಂಡ್ರು ಅಂತ ನನಗೆ ಗೊತ್ತಿಲ್ಲ. ಈಗೆಲ್ಲ ನಮ್ಗೆ ಅನಿಸಿದ್ದು ಅಂತಂದರೆ ಎಲ್ಲರೂ ಇವರು ಭಾಗ ಮಾಡ್ಕೊಂಬಿಟ್ಟಿದ್ದಾರೆ, ಅದಕ್ಕೆ ವಾಪಸ್ ತೊಗೊಂಡಿದ್ದಾರೆ. ಇಲ್ಲಾಂದರೆ ಸರ್ಕಾರ ಬಿದ್ದೋಯ್ತದೆ, ಮಧ್ಯಂತರ ಚುನಾವಣೆ ಬರುತ್ತೆ ಭಯ ಅಂತೇಳಿ ಮಂತ್ರಿಮಂಡಲಕ್ಕೆ ಸೇರಿಸ್ಕೊಂಡಿದ್ದಾರೆ ಅಂತ ಅನಿಸ್ತದೆ. ಬಿದ್ದೋಯ್ತದೆ ಅಂತ ಹೇಳ್ತಿರಲ್ಲ, ಹೆಂಗೆ ಬಿದ್ದೋಯ್ತದೆ, ಯಾಕೆ ಬಿದ್ದೋಯ್ತದೆ ಸರ್? ಈಗ ಅಸೆಂಬ್ಲಿಲೇ ನಮ್ಮ ವಿರೋಧ ಪಕ್ಷ ನಾಯಕರು ಹೇಳಿದ್ರು, ನಾಗೇಂದ್ರನ ಇಟ್ಕೊಂಡಿರೋದು ನಿಮಗೆ, ಅವರೇ ನಾಗೇಂದ್ರನೇ ಒಂದು ಪತ್ರಿಕೆಯಲ್ಲಿ ಹೇಳಿದ್ರು, ನನಗೆ ಭಯ ಇದೆ,
ಹೆಸರು ಹೇಳು, ಯಾರ್ಯಾರು ಹಂಚ್ಕೊಂಡಿದ್ದಾರೆ ದುಡ್ಡು, ಯಾರ್ಯಾರು ನಿಂದಿಂದ ಕೊಡಿಸಿದ್ದಾರೆ, ಸರ್ಕಾರ ಬಿದ್ದೋಯ್ತದೆ ಅಂತ ಅವ್ರ ಬಾಯಲ್ಲೇ ಹೇಳಿದ್ರು. ನಾಗೇಂದ್ರ ಅವರೇ ಬಾಯಲ್ಲೇ ಹೇಳಿದ್ರು. ಅವ್ರು ಹೇಳಿದ್ದೆ ನಾನು ಹೇಳ್ತೀನಿ. ಅವ್ರ ಬಾಯಲ್ಲೇ ಬಂದಾಗ ಇದು ಬ್ಲ್ಯಾಕ್ ಮ್ಯಾನ್ ಮಾಡಿ ಅವ್ನು ಬ್ಲ್ಯಾಕ್ ಮ್ಯಾನ್ ಮಾಡಿದ್ದಕ್ಕೆ ಮಂತ್ರಿ ಮಾಡ್ಕೊಂಡವ್ರೆ, ಅದಕ್ಕೆ ಬಿದ್ದೋಯ್ತದೆ ಅನ್ನೋ ದೃಷ್ಟಿಯಲ್ಲಿ ಅವ್ರು ಉಳಿಸ್ಕೊಂಡಿದ್ದಾರೆ. ಆದರೆ ಅವ್ರನ್ನ ತೆಗೆಯೋವರೆಗೂ ನಾವು ಭಾರತೀಯ ಜನತಾ ಪಾರ್ಟಿ ಹೋರಾಟ ನಿರಂತರವಾಗಿರುತ್ತೆ. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.